ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ರಿಲೇಷನ್ ಆ್ಯಂಡ್ ಫಂಕ್ಷನ್ ದ 5 ಮಾರ್ಕ್ಸ್ ಕ್ವಶನ್ ನೋಡೋಣ. ಈ ಒಂದು ಕ್ವಶನ್ ಮಾಡೋ ಉದ್ದೇಶ ಏನಪ್ಪ ಅಂತ, ರೀಸೆಂಟ್ಲಿ ನಾನು ಪೇಪರ್ ಇವಾಲ್ಯೂಷನ್ ಮಾಡುವಾಗ ಮಕ್ಕಳು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ಏನೇನು ಕಂಡೀಷನ್ಸ್ ಬರೀಬೇಕು ಅದನ್ನು ಬರೀತಾ ಇಲ್ಲ. ಸೊ ನೀವು ಸಹ ಆ ಮಿಸ್ಟೇಕ್ ಮಾಡ್ತಾ ಇದ್ದೀರ, ಒಂದ್ಸಲ ನೋಡ್ಕೊಳ್ಳಿ. ಈ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಅನ್ಕೋತೀನಿ, ನಿಮ್ಮ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪೇಪರ್ 2 ಸಲ ಮಿನಿಮಮ್ ಚೆಕ್ ಆಗುತ್ತೆ. ಮೊದಲು ಅಸಿಸ್ಟೆಂಟ್ ಎಕ್ಸಾಮಿನರ್ ಚೆಕ್ ಮಾಡ್ತಾರೆ, ಅದು ಸರಿಯಾಗಿದ್ದಿಲ್ಲ ಅಂತ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಚೆಕ್ ಮಾಡ್ತಾರೆ. ಪ್ರತಿಯೊಬ್ಬರ ಪೇಪರ್ 2 ಸಲ ಚೆಕ್ ಆಗುತ್ತೆ ಮಿನಿಮಮ್. ಯಾವಾಗ ನೀವು ಫಾರ್ ಎಕ್ಸಾಂಪಲ್ 70 ಮಾರ್ಕ್ಸಿಗೆ 63 ಅಂದರೆ 90% ಮೇಲ್ ತೊಗೊಳ್ತಿರೋ, ಅಥವಾ 70ಗೆ 63 ತೆಗೆದುಕೊಂಡ್ರೆ, ಅದಕ್ಕಿಂತ ಹೆಚ್ಚಿಗೆ ತೆಗೆದುಕೊಂಡ್ರೆ, ಆವಾಗ ಮೊದಲು ಅಸಿಸ್ಟೆಂಟ್ ಎಕ್ಸಾಮಿನರ್ ಚೆಕ್ ಮಾಡಿದ್ದು, ನಂತರ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಚೆಕ್ ಮಾಡಿದ ನಂತರ ಮತ್ತೆ ರಿವ್ಯೂವರ್ ಚೆಕ್ ಮಾಡ್ತಾರೆ. ಅಲ್ಲಿ ಅವರು ಹಿಡಿತಾರೆ, ಅಕ್ಯುರೇಸಿ ಮೇಂಟೈನ್ ಮಾಡಿಲ್ಲ ಅಂದರೆ ಮತ್ತೆ ಕೆಳಗೆ ಬರುತ್ತೆ, 63ರಿಂದ 62 61ಗೆ ಬರುತ್ತೆ. ಅದು 80 ಮಾರ್ಕ್ಸಿಗೆ 90% ಎಷ್ಟು ಮಾರ್ಕ್ಸ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮೇಲೆ ಅಂಕಗಳು ತೆಗೆದುಕೊಂಡ್ರೆ ರಿವ್ಯೂವರ್ ಚೆಕ್ ಮಾಡ್ತಾರೆ. ಅಂದರೆ ಟೋಟಲ್ ಹೇಳಬೇಕಂದ್ರೆ ನೋಡಿ, ಒಳ್ಳೆ ಅಂಕಗಳು ಭಾಳ ಜನ ನೋಡಿದ್ದೀನಿ, ಎಲ್ಲರೂ ಹೇಳ್ತಾರೆ ಎಲ್ಲ ಚೆನ್ನಾಗಿ ಬರ್ತೀನಿ, ಮಾರ್ಕ್ಸ್ ಕಡಿಮೆ. ಅದು ರೀಸನ್ ಏನು ಗೊತ್ತಾ? ಆ್ಯಸ್ ಪರ್ ದ ಸ್ಕೀಮ್ ಆಫ್ ಎವಲ್ಯೂಷನ್ ನೀವು ಬರೆಯದೇ ಇರೋದು, ಮತ್ತು ಅಕ್ಯುರೇಸಿ ಮೇಂಟೈನ್ ಮಾಡದೇ ಇದ್ದರೆ ಡೆಫಿನೆಟ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ನೀವು 80 ಬರೆದ್ರು ಸಹ ನಿಮಗೆ ಬರೋದಿಲ್ಲ. ನೀವು 40 ಯಾಕೆ ತೆಗೆದುಕೊಳ್ತಾರೆ ಅಂದರೆ ರೀಸನ್ನೇ ಅದು. ಓಕೆ, ಆ್ಯಸ್ ಪರ್ ದ ಸ್ಕೀಮ್ ಆಫ್ ಎವಲ್ಯೂಷನ್ ಬರೀಬೇಕು. ಈ ಪ್ರಾಬ್ಲಮ್ ಪರ್ಟಿಕ್ಯುಲರ್ಲಿ ತೆಗೆದುಕೊಳ್ಳೋ ಕಾರಣ ಏನಂದರೆ, ನಾನು ನೋಡಿದಾಗ ಕ್ಲಾಸಲ್ಲಿ 50 ಮಕ್ಕಳಿಗೆ ಆಲ್ಮೋಸ್ಟ್ ಇಲ್ಲಾಂದ್ರೆ 42-43 ಜನ ಅಕ್ಯುರೇಸಿ ಮೇಂಟೈನ್ ಮಾಡಿಲ್ಲ. ಸೊ ಒಂದು ಸಲ ನೀವು ನೋಡಿ, ಇದನ್ನು ಈ ರೀತಿ ಮೇಂಟೈನ್ ಮಾಡ್ತಾ ಇದ್ದರೆ ನೋ ಪ್ರಾಬ್ಲಮ್. ಇಲ್ಲಾಂದರೆ ಅಂದರೆ ಅಕ್ಯುರೇಸಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಉದ್ದೇಶ. ಓಕೆ, ಸೊ ನೋಡೋಣ. ಈ ರೀತಿ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲೇನು ಮಾಡಬೇಕು ಈ ರೀತಿ ಅಂದರೆ ರಿಲೇಷನ್ ಆ್ಯಂಡ್ ಫಂಕ್ಷನ್ 5 ಮಾರ್ಕ್ಸ್ ಇದೆ, ಯೂಸಲಿ ಇನ್ವರ್ಟಿಬಲ್ ಮೇಲೆ ಕೇಳ್ತಾನೆ. ಸೊ ಇದೇ ರೀತಿ ಕಾನ್ಸೆಪ್ಟ್ ಮೇಲೆ ಬರ್ತವೆ. ಸೊ ನಾವೇನು ಮಾಡಬೇಕು, ಮೊದಲು ಇದನ್ನು ಬರ್ಕೊಳ್ಳೋಣ. ಫಂಕ್ಷನ್ ಫ್ರಮ್ n to y. ಓಕೆ, ಏನಿದು ಇದು ಎಫ್ ಆಫ್ ಎಕ್ಸ್ ಇಕ್ವಲ್ ಅದನ್ನು ಬರ್ಕೊಳ್ಳೋಣ 4x+3 ಅಂತ. ಇಲ್ಲಿ ಭಾಳಷ್ಟು ದಾರಿ, ಅಂದರೆ ನಾನು 1 and 2 ನಾನು ಮಾಡ್ತೀನಿ. ಬೇಕಾದರೆ ಕಂಪೋಸಿಟ್ ಫಂಕ್ಷನ್ ಫಾಗ್ ಮತ್ತು ಗಾಫ್ನಿಂದ ಮಾಡ್ತಿದ್ರು ಓಕೆನೆ, ಅದಕ್ಕೂ ಸಹ ನಿಮಗೆ ಮಾರ್ಕ್ಸ್ ಬರುತ್ತೆ. ಅಲ್ಲಿನೂ ಸಹ ಅಕ್ಯುರೇಸಿ ಮೇಂಟೈನ್ ಮಾಡಲೇಬೇಕು. ಸೊ ನಾವೇನು ಮಾಡೋಣ, ಮೊದಲೇನಪ್ಪ ಅಂದರೆ ನಾನಿಲ್ಲಿ ಮೊದಲು ಈ ರೀತಿ 1 ತೊಗೊಳ್ತೇನೆ. 1 ಅಂದರೆ ಭಾಳಷ್ಟು ಮಕ್ಕಳು ಇದನ್ನು ಬರೆಯೋದಿಲ್ಲ. ಲೆಟ್ x1 x2 ಏನು ನಾನು ಇಲ್ಲಿ ಏನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಎಲಿಮೆಂಟ್ ಏನು ತೊಗೊಳ್ತೀನಲ್ಲ, ದಟ್ ಮಸ್ಟ್ ಬಿಲಾಂಗ್ ಟು ಡೊಮೇನ್. ವಾಟ್ ಈಸ್ ಮೈ ಡೊಮೇನ್? ದಿಸ್ ಇಸ್ ಮೈ ಡೊಮೇನ್. ಕಂಪಲ್ಸರಿ ಇದನ್ನು ಬರೀಬೇಕು. ಓಕೆ, ಇದನ್ನು ಮಿಸ್ ಮಾಡ್ತೀರಾ. ಸೊ ಅಂದರೆ ವಾಟ್ ಈಸ್ ದ ಕಂಡೀಷನ್ ಆ್ಯಕ್ಚುಲಿ? ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಅಂದರೆ ನಾನು ಈ ಒಂದು ಕೊಟ್ಟಿರುವಂಥ ಫಂಕ್ಷನಲ್ಲಿ ಏನು x1 x2 ಹಾಕ್ತೀನಲ್ಲ, ಅದು ನ್ಯಾಚುರಲ್ ನಂಬರ್ಲಿಂದನೇ ತೆಗೆದುಕೊಳ್ತಾ ಇದ್ದೀನಿ ಅಂತ ಅರ್ಥ. ಇದನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಅಂದರೆ ವಾಟ್ ಈಸ್ ಎಫ್ ಆಫ್ ಎಕ್ಸ್? 4x+3 ಅಂದರೆ ನಾನು ಇಲ್ಲಿ ಏನು ಬರಿಬೋದು, 4x1+3 ಅಂತ ಬರಿಬೋದಾ? ಸೊ ನಾನಿಲ್ಲಿ ಬರಿಬೋದಾ 4x2+3 ಅಂತ? ಓಕೆ, ಸೊ ನಾವು ಕ್ಯಾನ್ ಐ ಕಟ್ ಇಟ್? ಇದನ್ನು ಕಟ್ ಮಾಡೋಣ. ಓಕೆ, ಆಮೇಲೆ ಇದನ್ನು ಪೂರ್ತಿ ಬರ್ಕೊಳ್ತೀನಿ. 4x1 = 4x2 ಅಂತ. ಓಕೆ, ಹಾಗೆ ನಾನು ಇಲ್ಲಿ ಬೇಕಾದರೆ ಇದು ಕಟ್ ಮಾಡಿದಾಗ ನಮಗೆ ಇಲ್ಲಿ ಏನು ಸಿಗುತ್ತೆ? ಐ ಗೆಟ್ ಹಿಯರ್ x1 ಈಸ್ ಈಕ್ವಲ್ ಟು x2. ಇದಕ್ಕೆ ನಾವೇನಂತೀವಿ ಅಂದರೆ, ನಾವು ಫಂಕ್ಷನ್ ಈಸ್ ಫಂಕ್ಷನ್ ಈಸ್ 1 1. ಈ ರೀತಿ ಇದನ್ನು ಮಾಡಬೇಕು. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಅಂದರೆ ಕರೆಕ್ಟ್ ಅಕ್ಯುರೇಸಿ ಮೇಂಟೈನ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ನಾವು ಆನ್ ಟು ಫಂಕ್ಷನ್ಗೆ ಬರೋಣ. ಆನ್ ಟು ಫಂಕ್ಷನ್ ಅಂತ ಬಂದಾಗ ನಾನು ನೋಡಿರುವಾಗೆ ಸ್ಟೂಡೆಂಟ್ಸ್ ಒಟ್ಟು ಆ ಒಂದು ಕಂಡೀಷನ್ಸ್ ಬರೆಯೋದಿಲ್ಲ, ಬರೆದು ಮುಂದೆ ಹೋಗ್ಬೇಕಾಗತ್ತೆ. ಆಯಿತಾ? ಅಂದರೆ ಏನಪ್ಪ ಅಂದರೆ, ಲೆಟ್ ಎಲಿಮೆಂಟ್ y ಬಿಲಾಂಗ್ ಟು ಕೋಡೊಮೇನ್. ವಾಟ್ ಈಸ್ ಯರ್ ಕ್ಯಾಪಿಟಲ್ Y? ಅದನ್ನು ಅಲ್ಲಿ ಬರೀಬೇಕು. there exists x belongs to ನ್ಯಾಚುರಲ್ ನಂಬರ್. ಅಂದರೆ ನ್ಯಾಚುರಲ್ ನಂಬರ್ ಒಂದು ಎಲಿಮೆಂಟ್ ಹೆಂಗಿದೆಪ್ಪ ಅಂದರೆ, ಸಚ್ ದ್ಯಾಟ್ ಓಕೆ, ಕೊಟ್ಟಿರುವಂಥ ಫಂಕ್ಷನಲ್ಲಿ ನೀವು y ಹಾಕಿದಾಗ, ಓಕೆ ಫೈನ್, ಕೊಟ್ಟಿರುವಂಥ ಫಂಕ್ಷನಲ್ಲಿ 1 ಮಿನಿಟ್ ಈ ರೀತಿ ಅಲ್ಲ, ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು y. ಇದು ಕಂಪಲ್ಸರಿ ಬರೀಲೇಬೇಕು. ನೋಡಿರಿ, ಬರೆದಿಲ್ಲ ಅಂದರೆ ಮಾರ್ಕ್ಸ್ ಸಿಗಲ್ಲ, ಬರೀಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಟ್ ಆಗುತ್ತೆ ಅಲ್ಲಿ. ಅಚ್ಚಾ, ವಾಟ್ ಈಸ್ ಎಫ್ ಆಫ್ ಎಕ್ಸ್ ಇಯರ್? ನಾವು ಸಿ ದಿಸ್ ಎಫ್ ಆಫ್ ಎಕ್ಸ್ ಈಸ್ 4x+3 ಅಂತ ಇದೆ. ಆಯಿತಾ? ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಕ್ವಶನ್ ನೋಡಿ 4x+3 ಇದೆ. ದಿಸ್ ಈಸ್ ಈಕ್ವಲ್ ಟು y. ಇಲ್ಲಿ ನಾವೇನು ಮಾಡೋಣ ಅಂದರೆ, ಲೆಟ್ಸ್ ಫೈಂಡ್ ಔಟ್ x. 4x ಈಕ್ವಲ್ ಟು +3 ಆ ಕಡೆ ಹೋದರೆ -3 ಆಗುತ್ತೆ. ನಾವು ವಾಟ್ ಈಸ್ x ಈಕ್ವಲ್ ಟು y -3 ಡಿವೈಡಿಂಗ್ ಬೈ 4 ಅಂತ ಬರೀಬೋದಾ? ಇಲ್ಲಿ ಬರೆದು ಬಿಟ್ಬಿಡ್ತಾರೆ. ಏನು ಮಾಡಬೇಕಂದ್ರೆ, ಇಲ್ಲಿ ಎಕ್ಸ್ ಏನು ಬಂದಿದ್ದು ನೋಡಿದ್ರಿ, ಬೆಲೆ ಏನು ಬರುತ್ತಲ್ಲ,
you should indicate that you mention here that this belongs to natural number. Then only we can go further, otherwise ಆಗಲ್ಲ. It belongs to ಏನಂತಂದ್ರೆ ಎಲ್ಲಿ y ಏನು ಹಾಕಿದ್ರು ಆಗುತ್ತಾ ಅಂತ ನೀವು ಅಬ್ಸರ್ವ್ ಮಾಡೋದು ಹೆಂಗೆ ಆಗುತ್ತಾ. ಇಫ್ ಯು ಪುಟ್ y equal to 3 minus 3 0/4 0 ನ್ಯಾಚುರಲ್ ನಂಬರಿಗೆ ಬರಲ್ಲ ಅಂತಲೂ ಭಾಳ ಜನ ಮಕ್ಕಳು ಕೇಳ್ತಾರೆ. ನೋಡ್ಬೇಕಿಲ್ಲ ಕ್ವಶನ್ ಏನಿದೆ. y equal to 4x plus 3 ಅಂತಂದರೆ ನೀವು ಇಲ್ಲಿ ಏನು ತೊಗೊಳ್ತೀರಾ ನಿಮ್ಮ ಮೇಲೆ, ಆ ಎಕ್ಸ್ ಏನು ತೊಗೊಳ್ತೀವಿ ನೋಡಿ ನ್ಯಾಚುರಲ್ ನಂಬರ್ ಮೇಲೆ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎಕ್ಸ್ ಈಕ್ವಲ್ ಟು 2 ಬಿಕಾಸ್ 2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. 4 2 ಅಂತೇಳಿ 4 8 ರೈಟಾ. ನೀವು ಇಲ್ಲ ನೋಡಿ, ಇಲ್ಲಿ ನಾವು ಏನು ಬೇಕಂದ್ರೆ y ಬೇಕು ನನಗೆ. ಒಂದು ವೇಳೆ ಎಕ್ಸ್ ಈಕ್ವಲ್ ಟು 2 ಹಾಕಿರೆ ಏನಾಗುತ್ತೆ 8 ಪ್ಲಸ್ 3 11 ಆಗುತ್ತೆ. ಈ 11 ಇಲ್ಲಿ ಹಾಕೋಣ, y ಬೆಲೆ ಬಂತ 11 minus 3 ವಾಟ್ ವಿಲ್ ಗೆಟ್ 8/4 ವಿಲ್ ಗೆಟ್ 2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ನೀವು ಏನಾದರೂ ಹಾಕ್ರಿ, ಇಲ್ಲಿಂದ ನೀವು y ಬೆಲೆಯನ್ನು ತೆಗೆದುಕೊಂಡು ಏನಾದರೂ ಆಗಿ ಆನ್ಸರ್ ಯಾವಾಗಲೂ ನಿಮಗೆ ನ್ಯಾಚುರಲ್ ನಂಬರೇ ಬರುತ್ತೆ. ಅದಕ್ಕಾಗಿ ಬಿಲಾಂಗ್ ಟು ಎನ್ ಅಂತ ನೀವು ಬರೆದಿಲ್ಲ ಅಂದರೆ ಸೊ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಮ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ರೈಟ್, ಅರ್ಥ ಅನ್ಕೋತಾವೆ. ನಾವ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಕ್ಕಳು ನಾನು ನೋಡಿರುವ ಹಾಗೆ ಮಿಸ್ಟೇಕ್ ಮಾಡ್ತಾರೆ. Now what is the question here? Note down the question. F of x equal to, can I write here 4x plus 3? Okay. Now you got already x value. ಈ x ಬೆಲೆನ ಇದರಲ್ಲಿ ಹಾಕಬೇಕೀಗ. ಹಾಕಿ ಏನಿದೆ ಅದು y minus 3 dividing by 4 equal to 4 y minus 3 dividing by 4 plus 3. ಈಗ ನಾನು ಇದನ್ನು ಕಟ್ ಮಾಡಲ ಇಲ್ಲಿ. Can I cut this part? 4 ಓಕೆ. ಮುಂದೋಗೋಣ. ಏನು ಉಳಿತಿಲ್ಲಿ y minus 3 plus 3. ಅಗೇನ್ ನಾನು ಏನು ಮಾಡ್ಬೋದು ಇಲ್ಲಿ minus 3 plus 3 ಅಂತಲ್ಲಿ ಕಟ್ ಮಾಡ್ಬೋದಾ. Done. Now I got finally what is this, y minus 3 by 4 it is equal to y. ಬರಾಬರ್ ಬಂತು ನೋಡಿ. ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಯಾವಾಗ y ಬಂತಂದರೆ ನಾನೇನು ಅನ್ಬೋದು ಇಲ್ಲಿ therefore f is ಆಂಟು ಬರಿಬೇಕಿದು. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಫೈನಲಿ ಇನ್ನೊಂದು ಸೆಂಟೆನ್ಸ್ ಬರಿಬೇಕಿಲ್ಲಿ. ಸೊ ಒಂದು ಈ ರೀತಿ ಎಫ್ ಏನಿದೆ ನೋಡಿ, ಫಂಕ್ಷನ್ ಏನಿದೆಲ್ಲ ಈಸ್ 1 ಎಫ್ ಆಫ್ ಎಕ್ಸ್ ಅಂತ 1 ಆ್ಯಂಡ್ ಆಂಟು therefore ಎಫ್ ಆಫ್ ಎಕ್ಸ್ ಈಸ್ ಗಿವನ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಅಂತ ಬರಿಬೇಕು. ಇಲ್ಲಿ ನಿಮಗೆ ಟೋಟಲಿ 2 + 2 4 ಮಾರ್ಕ್ಸ್ ಕವರ್ ಆಗುತ್ತೆ. ಇನ್ನೊಂದು ಮಾರ್ಕ್ಸ್ ಏನಾಗುತ್ತೆ ಅಂದ್ರೆ ನಮಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದ್ರ ಮೂಲಕ ಸಿಗುತ್ತೆ. ಇನ್ವರ್ಸ್ ಹೆಂಗೆ ಮಾಡ್ಬೋದು ನೀವು ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕಿದ್ದು. y ಕೊಟ್ಟು ಏನಾಗುತ್ತೆ ವಿ ನೋ ದಟ್ y = ಎಫ್ ಆಫ್ ಎಕ್ಸ್ ಆಯಿತಾ. ಈ ಫಂಕ್ಷನ್ ಈ ಕಡೆ ತೊಗೊಳ್ಳಿ, ಏನಾಗುತ್ತೆ ಅವಾಗ ಇಟ್ ವಿಲ್ ಬಿಕಮ್ ಎಫ್ ಇನ್ವರ್ಸ್ ಆಫ್ y = ಎಕ್ಸ್ ಅಂತ ಆಗುತ್ತೆ. ಇದೇ ಫಾರ್ಮೆಟ್ ಎಲ್ಲನೂ ಮಾಡಬೇಕು. ಒಂದು ವೇಳೆ ನೀವು 1 ಅಂಟು ಮಾಡೋಂಗಿದ್ರೆ ಎಕ್ಸ್ ಬೆಲೆ ಆಲ್ರೆಡಿ ನಾನು ಫೈಂಡ್ ಔಟ್ ಮಾಡಿದ್ದೇನೆ. ವಾಟ್ ಇಸ್ ದಟ್ ಎಕ್ಸ್ ವ್ಯಾಲ್ಯೂ? ಎಕ್ಸ್ ಇಸ್ y minus 3 by 4. ಲೆಟ್ ಸಬ್ಸ್ಟಿಟ್ಯೂಟ್ ದ್ಯಾರ್. ಓಕೆ, y minus 3 by 4 ಇದು ನೋಡಿ ಇನ್ ಟರ್ಮ್ಸ್ ಆಫ್ y ಇದೆ. ಇದನ್ನು ನಾನು ಏನು ಮಾಡ್ಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂದರೆ ಎಲ್ಲೆಲ್ಲಿ y ಇದೆ ಎಲ್ಲೆಲ್ಲಿ ನೀವು ಬೇಕಾದರೆ ಎಕ್ಸ್ ಅಂತ ನೀವು ಇಲ್ಲಿ ರೀಪ್ಲೇಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಇದು ನಮಗೆ ಫೈನಲಿ ಇನ್ವರ್ಸ್ ಬಂತು. ಓಕೆ, ಅರ್ಥ ಅನ್ಕೋತಾ ಇದ್ದೀನಿ. ಸೊ ಈ ರೀತಿ ನೀವು ಮಾಡ್ಬೇಕು ನೋಡ್ರಿ, ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಓಕೆ, ಈಗ ಒಂದು ಸ್ಮಾಲ್ ವರ್ಕ್ ಏನಪ್ಪ ಅಂದ್ರೆ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಚಾನಲ್ನಲ್ಲಿ ಪ್ಲೇಲಿಸ್ಟಲ್ಲಿ 5 ಮಾರ್ಕ್ಸ್ ಆಲ್ರೆಡಿ ಕಂಟೆಂಟ್ ಹಾಕಿದ್ದೇನೆ, ಮ್ಯಾಕ್ಸಿಮಮ್ ಜನರಿಗೆ ರೀಚ್ ಆಗಲಿ. ಯಾಕಂದರೆ ಒಳ್ಳೆಯ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂದ್ಕೊಳ್ಳಿ. ನೆಕ್ಸ್ಟ್ ಏನು ರೂಲ್ ಬರುತ್ತೋ ದ್ಯಾಟ್ ಈಸ್ ಸೆಕೆಂಡರಿ. ಬಟ್ ಈ ಪ್ರೆಸೆಂಟ್ ಇರುವಾಗೆ ಮ್ಯಾಕ್ಸಿಮಮ್ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಕೆಲವೊಬ್ಬರು ಮಕ್ಕಳು ವೀಕ್ ಇರ್ತಾರೆ ಮ್ಯಾಥಮೆಟಿಕ್ಸಲ್ಲಿ, ಅವ್ರಿಗೆ 5 ಮಾರ್ಕ್ಸು 3 ಮಾರ್ಕ್ಸ್ ನಾನು ಮಾಡುವಂಥ ಚಾನಲಿಂದ ಅವರಿಗೆ ಪ್ರಾಕ್ಟೀಸ್ ಮಾಡಿ ಏನಪ್ಪ ಅಂತಂದರೆ ಅವ್ರಿಗೆ ಈಸಿ ಆಗುತ್ತೆ. ಕೆಲವು ಬಡ ಮಕ್ಕಳು ಇರ್ತಾರೆ ಟ್ಯೂಷನ್ ಹೋಗೋಕ್ಕೆ ಆಗೋದಿಲ್ಲ, ಅಂಥವ್ರು ಇದನ್ನು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಸಿಲಿ ಏನಪ್ಪ ಅಂತಂದರೆ ಅವರು ಒಂದು ಲೆವೆಲ್ಗೆ ಒಳ್ಳೆ ಅಂಕಗಳನ್ನು ಪಡ್ಕೊಳ್ಬೋದು. ಈ ಚಾನಲ್ ಉದ್ದೇಶ ಅಂತಂದರೆ ಮ್ಯಾಕ್ಸಿಮಮ್ ಜನ ಮ್ಯಾಥಮೆಟಿಕ್ಸ್ನಿಂದ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿ ಅನ್ನೋದೊಂದು ಉದ್ದೇಶ ಆಗಿದೆ. ಮತ್ತು ಬೇರೆ ಬೇರೆ ಕಂಟೆಂಟ್ ತರೋದಕ್ಕೂ ಪ್ರಯತ್ನ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ 5 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸಲ್ಲಿ ಯಾವುದ್ರ ಮೇಲೆ ನಮಗೆ ವಿಡಿಯೋ ಬೇಕನ್ನೋದನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆ, ಸೊ ಕೀಪ್ ಆನ್ ಸಪೋರ್ಟಿಂಗ್. ಮತ್ತು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.